5:36 ಆಗಿದೆ. ಇವಾಗ ನಾನು ಈ ಒಂದು ಕಾರನ್ನು ಚಾರ್ಜ್ಗೆ ಹಾಕ್ತೀನಿ. ಅದು ಸ್ಲೋ ಚಾರ್ಜಿಂಗಲ್ಲಿ. ಮೈಲೇಜ್ ಎಷ್ಟು ಬರ್ತಾ ಇದೆ, ಸೇಮ್ ಬರ್ತಾ ಇದೆಯಾ, ಡ್ರಾಪ್ ಆಗಿದೆಯಾ, ಇದನ್ನು ನಿಮಗೆ ಡೈರೆಕ್ಟ್ ಪ್ರೂಫನ್ನು ತೋರಿಸ್ತೀನಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಸತೀಶ್ ಕನ್ನಡಿಗ. ಸೊ ಗುರು, ಇವತ್ತು ನಾನು ನಮ್ಮ ಟಾಟಾ ನೆಕ್ಸಾನ್ ಕಾರಲ್ಲಿ ಒಂದು ಒಳ್ಳೆ ಮಾಹಿತಿಯನ್ನು ಕೊಡಬೇಕಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನನ್ನ ಕಾರಲ್ಲಿ ಫುಲ್ ಲೋ ಬ್ಯಾಟ್ರಿ ಆಗಿದೆ. ಸೊ ನೋಡಿ, 2% ಬಂದಿದೆ. ಟೈಮ್ ಬಂದು 5:34 ಆಗಿದೆ. ಇವತ್ತು ಚಾರ್ಜ್ಗೆ ಹಾಕ್ತೀನಿ, ಟೈಮಿಂಗ್ಸ್ ನೋಡ್ಕೊತೀನಿ. ಮನೆ ಚಾರ್ಜಿಂಗಲ್ಲಿ ಎಷ್ಟು ಅವರಿಗೆ ಫುಲ್ ಆಗುತ್ತೆ ಅನ್ನೋದೊಂದು ಡೌಟ್ ಇದೆ. ಸೊ ಅದನ್ನು ಕ್ಲಾರಿಫೈ ಮಾಡ್ಕೊತೀನಿ. ಜೊತೆಯಲ್ಲಿ ಫುಲ್ಲು ಮನೆ ಚಾರ್ಜಿಂಗಲ್ಲಿ, ಸ್ಲೋ ಚಾರ್ಜಿಂಗಲ್ಲಿ 100% ಮಾಡಿ ಮೈಲೇಜ್ ಎಷ್ಟು ಬರುತ್ತೆ ಅಂತ ತಿಳ್ಕೊಬೇಕು. ಸೊ ಟೈಮ್ ಬಂದು 5:36 ಆಗಿದೆ. ಇವಾಗ ನಾನು ಈ ಒಂದು ಕಾರನ್ನು ಚಾರ್ಜ್ಗೆ ಹಾಕ್ತೀನಿ. ಅದು ಸ್ಲೋ ಚಾರ್ಜಿಂಗಲ್ಲಿ. ಸೊ ನಾಳೆ ಕಂಪ್ಲೀಟಾಗಿ ಎಷ್ಟು ಅವರಿಗೆ 100% ಚಾರ್ಜ್ ಆಗುತ್ತೆ ಅದನ್ನು ನೋಡೋಣ. ಸೊ ಎಷ್ಟು ಅವರ್ ಬೇಕು ಮನೆ ಚಾರ್ಜಿಂಗಲ್ಲಿ, ಸ್ಲೋ ಚಾರ್ಜಿಂಗಲ್ಲಿ ಚಾರ್ಜ್ ಆಗೋದಕ್ಕೆ, ಸೊ ನೋಡೋಣ. ಜೊತೆಯಲ್ಲಿ 0 to 100 ಎಷ್ಟು ಮೈಲೇಜನ್ನು ಕೊಡುತ್ತೆ ಅನ್ನೋದು ಕೂಡ ನಾಳೆ ನಿಮಗೆ ಒಂದು ವ್ಲಾಗ್ ಮಾಡಾಕ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಸೊ ನೆಕ್ಸಾನ್ EV 1 ವರ್ಷದ ಮೇಲಾಗಿದೆ, 62,000 ಕಿಲೋಮೀಟರ್ ರನ್ ಆಗಿದೆ. ಇವಾಗ ಚಾರ್ಜ್ ಹಾಕ್ತಾ ಇದ್ದೀನಿ. ಇದು ಸ್ಲೋ ಚಾರ್ಜಿಂಗು. ಸೊ 14 ಅವರ್ಸ್ ಅಂದ್ಕೊಂಡಿದ್ದೀನಿ. ನೋಡೋಣ ಫುಲ್ಗೆ ಎಷ್ಟು ಅವರ್ಸ್ ತೊಗೊಳುತ್ತೆ ಅಂತ. ಸೊ ಇವಾಗ ಚಾರ್ಜ್ ಹಾಕಿದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಒಂದು ಕಾರ್ ಎಷ್ಟು ಮೈಲೇಜ್ ಬರುತ್ತೆ ಅಂತ ತೋರಿಸ್ತೀನಿ. ಜೊತೆಲಿ ನಿಮ್ಮದೇನಾದರೂ ನೆಕ್ಸಾನ್ EV ಕಾರು 45 kWh ಇದ್ದರೆ ಎಷ್ಟು ಮೈಲೇಜ್ ಬರ್ತಾ ಇದೆ ಎಕ್ಸಾಕ್ಟಾಗಿ ಕಮೆಂಟ್ ಮುಖಾಂತರ ತಿಳಿಸಿ, ವಿತ್ AC ವಿತೌಟ್ AC. ಥ್ಯಾಂಕ್ ಯು.